ಸ್ವಾಗತವನ್ನು ಕೋರ್ತೇನೆ. ತಾವೆಲ್ಲ ಗಮನಿಸಿದ್ದೀರಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಯಾಕೆ ಕರೆದಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕಳೆದ 8-10 ದಿವಸದಿಂದ BJPಯ ಅನೇಕ ನಾಯಕರು ಜಿಗಜಿಣಗಿ ಆಗಿರ್ಬೋದು, ನಮ್ಮ ಈಶ್ವರಪ್ಪ ಆಗಿರ್ಬೋದು, ಮತ್ತು ಇಲ್ಲಿ BJPಯ ಜಿಲ್ಲಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಲವಾರು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಅವರು ಏನು ಆಪಾದನೆ ಮಾಡ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮವನ್ನು ಒಡಿತಾ ಇದೆ ಅಂತ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಹಿಂದೂ ಧರ್ಮವನ್ನು ಎಲ್ಲಿ ಹೊಡಿತಾ ಇದೆ, ಯಾವ ಕಾರಣಕ್ಕಾಗಿ ಹೊಡಿತಾ ಇದೆ ಅನ್ನೋದನ್ನು ತಾವು ಸ್ಪಷ್ಟಪಡಿಸಬೇಕು. ಮತ್ತು ನಾವೆಲ್ಲ ಹಿಂದೂಗಳೇ, ನಾವೇನು ಬೇರೆ ಅಲ್ಲ. ನಮ್ಮ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಬರೆಸಿನೇ ಮುಂದೆ ನಮ್ಮ ಜಾತಿ ಕಾಲಮ್ನಾಗ ನಮ್ಮ ಜಾತಿ ಇದಾವೆ. ಇವತ್ತು ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಇವರೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಹೌದು ಅಲ್ಲೋ ಅನ್ನೋದು ಮೊದಲನೇ ಪ್ರಶ್ನೆ ನಂದು BJP ಅವರಿಗೆ. ಮತ್ತು ನಾವೆಲ್ಲ ಹಿಂದೂಗತ್ ಹೇಳಿದ್ರೆ ನಮ್ಮನ್ನು ಯಾರೂ ಹೊಡೆದಿಲ್ಲ, ಹೊಡಿತಕ್ಕಂಥ ಭ್ರಮೆ ಈ ರಾಜ್ಯದಲ್ಲಿ ಉದ್ಭವ ಆಗಿಲ್ಲ. ಇದನ್ನು ಯಾಕೆ ನೀವು ಸುಮ್ಮನೆ ಈ ಆಪಾದನೆ ಮಾಡ್ತಾ ಇದ್ದೀರ ಅಂತಕ್ಕಂಥದ್ದನ್ನು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೆ ಹೋಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬ್ರಿಟಿಷ್ ಮಾದರಿಯ ಆಡಳಿತದಲ್ಲಿ ಯಾವ ರೀತಿ ಬ್ರಿಟಿಷ್ ಒಂದು ಆಡಳಿತ ಇತ್ತು ಆ ರೀತಿ ಅಂತ ಒಂದು ಆಡಳಿತದ ಮಾದರಿಯೇ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವರು ತಮ್ಮ ಮಾಧ್ಯಮದ ಮುಖಾಂತರ, ಪತ್ರಿಕಾ ಹೇಳಿಕೆಗಳ ಮುಖಾಂತರ ಹೇಳಿದ್ದಾರೆ. ನಾನು ಅವ್ರಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಈ ದೇಶದ ಸಂವಿಧಾನದ ನಿಯಮದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು. ನೀವೇನು ಅಪೇಕ್ಷೆ ಮಾಡಿದ್ದೀರಿ, ಮನುವಾದಿ ಪ್ರಕಾರ ಈ ರಾಜ್ಯ ನಡಿಬೇಕಂತಕ್ಕಂಥ ಎಂದಿಗೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅದೇ, ಮನುವಾದಿ ನಿಯಮಗಳ ಪ್ರಕಾರ ನಡಿಬೇಕು, ಹಾಗೆ ನಡೆದ್ರೆ ಮಾತ್ರ ಒಳ್ಳೆಯ ಸರ್ಕಾರ ಅಂತೇಳಿ ನಿಮ್ಮದೇನೋ ಭಾವನೆ ಇದೆ. ಆದರೆ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಇಟ್ಟುಕೊಂಡು ನಡೀತಕ್ಕಂಥ ಸರ್ಕಾರ. ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬ್ರ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರು ಧರ್ಮವನ್ನು ಒಡಿತಾ ಇದ್ದಾರೆ, ಧರ್ಮವನ್ನು ಒಡೆದು ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ. MB ಪಾಟೀಲ್ ಸಾಹೇಬರಿಗೆ ಧರ್ಮ ಒಡೆದು ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗಂಗಿಲ್ಲ. ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ, ಯಡಿಯೂರಪ್ಪನವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರು, ಆಗಿದ್ರಲ್ಲ ಹಿಂದೆ 2-3 ಸಲ. ಜಗದೀಶ್ ಶೆಟ್ಟರ್ ಅವರಾಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು. ಇವರೆಲ್ಲ ಧರ್ಮ ಒಡೆದೇ ಮುಖ್ಯಮಂತ್ರಿ ಆಗಿದ್ದಾರೆ ಹೆಂಗೆ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಧರ್ಮ ಹೊಡಿತಕ್ಕಂಥ ಅನಿವಾರ್ಯತೆ ಅವ್ರಿಗಿಲ್ಲ. ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಇಚ್ಛೆ ಪಡ್ತಾ ಇದೆ, ಯಾವಾಗ ಶಾಸಕರು, ಪಕ್ಷದ ಶಾಸಕರು ಇಚ್ಛೆ ಪಡ್ತಾ ಇದ್ದಾರೆ, ಸ್ವಾಭಾವಿಕವಾಗಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಯಾವಾಗ ಧರ್ಮ ಒಡೆದೇ ಆಗಬೇಕು ಅಂತಕ್ಕಂಥದ್ದು ಏನಿಲ್ಲ. ಅವ್ರು ಎಂದೂ ಆ ಕೆಲಸಕ್ಕೆ ಕೂಡ ಕೈ ಹಾಕಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕೆ ಬಯಸ್ತಾ ಇದೆ. ಈ ಬಸವ ಧರ್ಮ ಅಂತಕ್ಕಂಥದ್ದು MB ಪಾಟೀಲ್ ಅಸ್ಮಿತೆತೆ. ಅದು ಬಸವಣ್ಣವರ ನಮ್ಮ ನಾಡಿನವರು, ನಮ್ಮ ಜಿಲ್ಲೆಯವರು, ಇಡೀ ಪ್ರಪಂಚಕ್ಕೆ ಒಂದು ತಾತ್ವಿಕ ಸಿದ್ಧಾಂತವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು, ಸಮಾನತೆಯನ್ನು ಸಾರಿರ್ತಕ್ಕಂಥವ್ರು. ಎಲ್ಲ ಜನ ಸಮಾನರಾಗಿ ಬದುಕಬೇಕು, ಮಹಿಳೆಯರು ಸಮಾನರಾಗಿರಬೇಕು, ಕಾಯಕದ ಮುಖಾಂತರ ನೀವು ನಡಿಬೇಕು ಅಂತಕ್ಕಂಥ ಉದಾತ್ತ ವಿಚಾರಗಳನ್ನು ನಮ್ಗೆ ಬಿಟ್ಟು ಹೋಗಿರ್ತಕ್ಕಂಥವ್ರು. ಅವರ ಧರ್ಮ ಸ್ಥಾಪನೆ ಮಾಡಿದ್ದಾರೆ.
ಸಮಾನತೆ ಆಧಾರದ ಮೇಲೆ ಆ ಧರ್ಮ ಉಳಿಬೇಕಂತಕ್ಕಂಥ ವಿಚಾರ ಹೇಳಿದ್ದು ಎಂ ಬಿ ಪಾಟೀಲ್ ಅವರ ಅಪರಾಧ ಹೇಗೆ ಅಂತಕ್ಕಂಥದ್ದನ್ನು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿ ಜೆ ಪಿ ಅವರಿಗೆ ಅದು ಅವರ ಅಸ್ಮಿತತೆ, ಅದನ್ನು ಕೇಳಬಾರ್ದು. ಇವತ್ತು ನಾವು ಲಿಂಗಾಯತರು ಅಲ್ಲದೆ ಇರ್ಬೋದು, ಇವತ್ತು ನಾನು ಮಾತನಾಡ್ತಕ್ಕಂಥವ್ರು ಲಿಂಗಾಯತರು ಅಲ್ಲದೆ ಇರ್ಬೋದು, ಇವರು ಲಿಂಗಾಯತರು ಇರ್ಬೋದು. ಆದರೆ ನೀವು ಕನ್ಯಾ ಸ್ತ್ರೀಗಳ ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಿ, ನೀವೇನು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲ ಗೊತ್ತಿರ್ತಕ್ಕಂಥದ್ದು, ಅದ್ರ ಹಿಂದೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು. ನಾವು ಕನ್ಯಾ ಸ್ತ್ರೀಗಳ ಚಟುವಟಿಕೆಗೆ ಯಾವುದೇ ರೀತಿಯಾದಂಥ ವಿರೋಧಿಗಳಲ್ಲ, ಮೊದಲು ಸ್ಪಷ್ಟ